ಹಿಂದಿನ ಭಾಗದಲ್ಲಿ ಅಲಮೇಲಮ್ಮನ ಶಾಪದ ಹಿನ್ನೆಲೆಯನ್ನು ಕೇಳಿದ್ದೇವೆ. ಈ ಶಾಪದ ವಿಮೋಚನೆಗಾಗಿಯೇ ಪ್ರತಿ ದಸರಾ ಉತ್ಸವದಲ್ಲಿ ಅಲಮೇಲಮ್ಮನ ಮೂರ್ತಿಯನ್ನು ಯದುವಂಶಸ್ಥರು ಪೂಜಿಸುತ್ತಾರೆ. ಸುಮಾರು 16ನೇ ಶತಮಾನದಿಂದಲೂ ಈ ಶಾಪದ ಕರಿಛಾಯೆ ಮೈಸೂರು ಮಹಾರಾಜ ಕುಟುಂಬದ ಮೇಲಿದೆ. ಇದಕ್ಕೆ ನಮ್ಮೆದುರುಗಿರುವ ಬಹುದೊಡ್ಡ ಸಾಕ್ಷಿ ಎಂದರೆ 400 ವರ್ಷಗಳ ಇತಿಹಾಸವಿರುವ ಒಡೆಯರ್ ಸಾಮ್ರಾಜ್ಯದಲ್ಲಿ 7 ದತ್ತುಪುತ್ರರು ರಾಜಸಿಂಹಾಸನವನ್ನೇರಿರುವುದು. ಅದು ಕೊನೆಯ ರಾಜ ಜಯಚಾಮರಾಜೇಂದ್ರ ಒಡೆಯರ್ ವಿಷಯದಲ್ಲೂ ನಿಜವಾಗಿದೆ. ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರು ವಿಧಿವಶರಾದ ನಂತರ ಅವರಿಗೆ ಪುತ್ರ ಸಂತಾನವಿಲ್ಲದಿದ್ದ ಕಾರಣ ಅವರ ಸಹೋದರನಾದ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರ್ ಅವರ ಪುತ್ರ ಜಯಚಾಮರಾಜೇಂದ್ರ ಒಡೆಯರ್ ಅವರನ್ನು ದತ್ತು ಪಡೆದು ಪಟ್ಟಾಭಿಷೇಕ ಮಾಡಲಾಗುತ್ತದೆ. ಅನಂತರ ಅವರ ಪುತ್ರ ಶ್ರೀಕಂಠದತ್ತ ಒಡೆಯರ್ ಅವರಿಗೂ ಪುತ್ರ ಸಂತಾನವಿರುವುದಿಲ್ಲ. ಅವರು ನಿಧನರಾದ ನಂತರ ರಾಜಮಾತೆ ಪ್ರಮೋದಾದೇವಿಯು ಶ್ರೀಕಂಠದತ್ತ ಒಡೆಯರ್ ಅವರ ಸಹೋದರಿಯ ಮೊಮ್ಮಗನಾದ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರನ್ನು ದತ್ತು ಪಡೆದು ರಾಜಾಭಿಷೇಕ ಮಾಡುತ್ತಾರೆ. ಆದರೆ ಇನ್ನೂ ಕೆಲವು ಇತಿಹಾಸಕಾರರು ಹೇಳುವ ಪ್ರಕಾರ ಅಲಮೇಲಮ್ಮನ ಕುರಿತಾದ ನಂಬಿಕೆ ಕೇವಲ ಕಟ್ಟುಕತೆ. ಬ್ರಿಟಿಷ್ ವೈಸ್ರಾಯ್ ಡಾಲ್ ಹೌಸಿಯ ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ಕಾನೂನಿನ ಪ್ರಕಾರ ದತ್ತು ರಾಜರಿಗೆ ಸಾಮ್ರಾಜ್ಯದ ಮೇಲೆ ಯಾವುದೇ ಹಕ್ಕಿರುವುದಿಲ್ಲ. ಹೀಗಾಗಿ ತನ್ನ ರಾಜಾಧಿಕಾರವನ್ನು ಬ್ರಿಟಿಷರಿಂದ ಹಿಂಪಡೆಯಲು ಬ್ರಿಟಿಷರನ್ನು ನಂಬಿಸುವುದಕ್ಕಾಗಿ ಮೈಸೂರಿನ ರಾಜ ಕುಟುಂಬವು ಅಲಮೇಲಮ್ಮನ ಕಥೆಯನ್ನು ಹುಟ್ಟುಹಾಕಿದರು ಎಂದು ಹೇಳಲಾಗುತ್ತದೆ. ಮೈಸೂರು ಒಡೆಯರ್ ಕುರಿತಾದ ಮತ್ತಷ್ಟು ವಿಷಯಗಳನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ.